ಮೀಲು ಅಂತ ಕರೀತಾರೆ. ನಾನು ಮೀನುಗಾರಿಕೆ ಕೃಷಿಕ. ನಾನು ಮೀನು ಕೆರೆಗಳ ಟೆಂಡರ್ ತಗೊಂಡು ಮೀನು ಮರಿಗಳ ಬಿಟ್ಟು ಬೆಳೆಸಿ ಮೀನು ಮಾರ್ಕೆಟಿಂಗ್ ಮಾಡೋದು. ಏನಾಯ್ತು ನಿಮಗೀಗ? ಸರ್ ನಮ್ಮದು ಬಂದು ನಾನು ಮೀನನ್ನು ಹಿಡಿದು ಮೀನು ಮಾರ್ಕೆಟ್ ಆಗುವಾಗ ನಾನು ಸಣ್ಣ ಮಾರ್ಕೆಟ್ಗೆ ಆದರೆ ಸಣ್ಣ ಮೀನುಗಾರರು ಮೀನು ಸರಿಯಾಗಿ ಸೇರಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ತಂಡಗಾರರಿಗೆ ನಾನು ಮೀನು ಕೊಡ್ತಾ ಇದ್ದೇನೆ ಸರ್. ನನಗೆ ಇದು 2019ರಲ್ಲಿ ನಾನು ಹೈನಕೆರೆಯಿಂದ ನಾನು ಗುತ್ತಿಗೆ ಪಡೆದಿದ್ದೆ. ಗುತ್ತಿಗೆ ತಗೊಂಡು ಟೆಂಡರ್ ತಗೊಂಡು ಅದರಲ್ಲಿ ಮೀನು ಸಾಗಾಣಿಕೆ ಮಾಡಿ ಮೀನು ಮರಿ ಬೆಳೆಸ್ತಾ ಇದ್ದೆ. ಆ ಮೀನು ಮರಿ ಹಿಡಿಯುವಲಿಕ್ಕೆ ಆಗೋ ಟೈಮಲ್ಲಿ ನನ್ನ ಹಣಕಾಸಿನ ಸ್ಥಿತಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಗೋಪಿ ಅಂತ ಮೀನು ವ್ಯಾಪಾರಸ್ಥ, ಅಂದರೆ ಗೋಪಿ ಹೋಲ್ಸೇಲ್ ವ್ಯಾಪಾರಸ್ಥರು ಅವರ ಕಡೆಯಿಂದ ಹಣವನ್ನು ಪಡೆದಿರುತ್ತೇನೆ. ಆ ಹೈನಕೆರೆ ಮೀನುಗಾರಿಕೆ 5 ಲಕ್ಷ ಹಣವನ್ನು ಪಡೆದು ಹೈನಕೆರೆಯನ್ನು ಹಣ ಪಡೆದು ಕರಾರು ಮಾಡ್ಕೊಂಡಿರ್ತೀನಿ ಸರ್. ಮೀನು ಅವರಿಗೆ ಕೊಡ್ತೀನಿ ಅಂತ ಕರಾರು ಮಾಡ್ಕೊಂಡಿರ್ತೀನಿ. ಕರಾರು ಪತ್ರ ಇದ್ದಿದ್ದು ಇದು 2019ರಿಂದ 2023 ತನಕ ಇದರಲ್ಲಿ ಇರುತ್ತೆ ಸರ್. ಚಾಲ್ತಿಯಲ್ಲಿ 23 ನಂತರ ಇದಕ್ಕೂ ಕರಾರು ಪತ್ರಕ್ಕೂ ಅವ್ರಿಗೂ ನಮಗೆ ಯಾವುದೇ ಸಂಬಂಧಗಳು ಇರೋದಿಲ್ಲ. ಯಾರು ನೋಟ್ರಿ ಮುಂದೆ ಮಾಡಿಸಿದ್ದು? ನೋಟ್ರಿ ಮುಂದೆ ಮಾಡಿಸಿದ್ರು. ಇದ್ರ ಬಗ್ಗೆ ಸಂಬಂಧ ಇರುವುದಿಲ್ಲ. ನೋಟ್ರಿನೂ ಆಗಿದೆ, ಸಂಬಂಧ ಇರುವುದಿಲ್ಲ, ಆಗಿದೆ. ಈಗ ಇದ್ರ ಬಗ್ಗೆ ಏನು ಮಾಡಿದ್ರೆ? ಆಮೇಲೆ ಇದ್ರ ಬಗ್ಗೆ ಹೋಗಿ ನಾವು ಅವ್ರನ್ನ ಕೇಳಿದಾಗ ಇಲ್ಲ, ನೀವು ಹೈನಕೆರೆ ಮಾಡಿಕೊಂಡಿರೋ ಕರಾರು ಪತ್ರ ನನ್ನ ಹತ್ರ ಇದೆ, ಕೊಟ್ಟಿರೋ ಚೆಕ್ ನನ್ನ ಹತ್ರ ಇದೆ, ನನಗೆ ತಪ್ಪಿದ್ರೆ ಬೇರೆ ಕೊಡೋಕ್ಕಾಗಲ್ಲ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಇರುವಂಥ ಮೀನುಗಾರಿಕೆ ಇಲಾಖೆಯಿಂದ ಟೆಂಡರ್ ಮುಖಾಂತರ ತಗೊಂಡಿರೋ ಕೆರೆಯನ್ನು ಹುಣಸೇಲಿ ಕೆರೆಯಿಂದ ಮೀನುಗಾರಿಕೆ ಮಾಡ್ತಾ ಇರ್ತೀನಿ. ಅದನ್ನು ಮೀನನ್ನು ಸಮೇತ ಅವರು ಗೋಪಿ ಅವ್ರಿಗೆ ನಾನು ಕೊಡ್ತಾ ಇರ್ತೀನಿ. ಅದರ ಮುಖಾಂತರ ನಾನು ರೇಟಿಗೆ ನನ್ನ ಮೀನಿಗೆ, ದೊಡ್ಡ ಮೀನಿಗೆಲ್ಲ ಕಟ್ಲಾ ಮೀನು, ರಂಗು ಮೀನು, ಕಾಮನ್ ಕರ್ಕ್ ಮೀನು ಅಂತ ಗೌರಿ ಮೀನುಗಳೆಲ್ಲ 100 ರೂಪಾಯಿ ಮೇಲೆ ಕೊಡೋತಕ್ಕದ್ದು. 50 ರೂಪಾಯಿ ಜಿಲೇಬಿ ಮೀನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ನನಗೆ ಇಲ್ಲಿ 70 ರೂಪಾಯಿ, 60 ರೂಪಾಯಿ, 30 ರೂಪಾಯಿ ರೇಟಂಗೆ ಮಾಡಿ ನನಗೆ ಬಿಲ್ ಕೊಟ್ಟಿರ್ತಾರೆ. ಹಣವನ್ನು ಸರಿಯಾಗಿ ಕೊಡುವುದಿಲ್ಲ. ವಾರಕ್ಕಲ್ಲೇ 1 ದಿನ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ 1 ತಿಂಗಳಿಗೂ ಕೊಟ್ಟಿಲ್ಲ, 2 ತಿಂಗಳಿಗೂ ಕೊಟ್ಟಿಲ್ಲ, 3 ತಿಂಗಳಿಲ್ಲ, 6 ತಿಂಗಳ ನಂತರ ಈ ಬಿಲ್ಗಳನ್ನು ಕೊಟ್ಟಿರ್ತಾರೆ. ಹೋಗಿ ಕೇಳಿ ನನಗೆ ರಿಕ್ವೆಸ್ಟ್ ಮಾಡಿದಾಗ ಬಿಲ್ ಹಾಕಿರ್ತಾರೆ. ಸರ್, ಈ ಬಿಲ್ಗಳಲ್ಲಿ ನೋಡಿ ನೀವೇ ಮಾನವೀಯತೆಯಿಂದ ಯಾರಾದರೂ ಮೀನುಗಾರಿಕೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ 30 ರೂಪಾಯಿ 40 ರೂಪಾಯಿ KG ಮೀನನ್ನು ಯಾರಾದರೂ ಕೊಡತಕ್ಕಂಥ ನೋಡಿ. ಅವ್ರದ್ದೇ ಸರ್ ಇದು ಬಿಲ್ಲು. ಅವರೇ JPL ಸ್ಟಾರ್ ಸರ್, ಹೋಲ್ಸೇಲ್ ವ್ಯಾಪಾರಸ್ಥರು. ಇದು ಈ ಥರ ನನಗೆ ಬಿಲ್ಗಳು ಮಾಡಿ 50 ರೂಪಾಯಿ 40 ರೂಪಾಯಿ 30 ರೂಪಾಯಿ ಸಮೇತ ಹಾಕಿದ್ದಾರೆ ಸರ್. ಇಲ್ಲಿ ನೀವು ಖುದ್ದಾಗಿ ನೋಡ್ಬೋದು. 30 ಕಾಣ್ತಾ ಇದೆ ಸರ್. ಇದು KG 30 ರೂಪಾಯಿ. ನಾನು ಮೀನು ಹಿಡಿಯೋವರಿಗೆ 30 ರೂಪಾಯಿ ಮೀನು ಹಿಡಿಯೋವರಿಗೆ ಕೂಲಿ ಕೊಡ್ತಾ ಇದ್ದೀನಿ. ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿ, ನಾನು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಕಾವಲು ಕಾಯೋದು, ಹೊಡೆದಾಟ ಎಲ್ಲ ಆಡಿ ಟೇಷನ್ ಮುಖಾಂತರ ಗಲಾಟೆಗಳೆಲ್ಲ ಮಾಡಿ ಅವ್ರು ಟೇಸ್ಟ್ ತಗೊಂಡು ಹಾಕಿ ಹಣಗ ಹಾಕಿದರೆ ಇವರು 20 ರೂಪಾಯಿ 30 ರೂಪಾಯಿ 50 ರೂಪಾಯಿ 40 ರೂಪಾಯಿ ಹಾಕಿದರೆ ನನ್ನ ಪರಿಸ್ಥಿತಿ ಏನಾಗೋದು? ನನ್ನ ಹೆಂಡತಿ ಮಕ್ಕಳು ಹೆಂಗೆ ಬದುಕೋದು? ದಯಮಾಡಿ ನಿಮ್ಮನ್ನು ಮನವಿ ಮಾಡಿಕೊಳ್ಳೋದು ಏನು ಅಂದರೆ, ದಯಮಾಡಿ ನನ್ನ ಈ ಥರ ಪ್ರಾಬ್ಲಮ್ ಇರೋದ್ರಿಂದ, ನನಗೆ ಈ ಥರ ಲಾಸ್ ಮಾಡಿ ನನಗೆ ದಬ್ಬಾಳಿಕೆ ಮಾಡಿರೋದ್ರಿಂದ ಖಂಡಿತವಾಗಲೂ ನಾನೇನಾದರೂ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದೀನಿ. ಹಂಗೇನಾದರೂ ನನ್ನ ಫ್ಯಾಮಿಲಿ ಸಮೇತ ನಾನೇನು ಸತ್ತೋದ್ರೆ ಇದಕ್ಕೆ ಮೂಲ ಕಾರಣ ಗೋಪಿ ಅವರೇ ಆಗ್ತಾರೆ. ಖಂಡಿತವಾಗಲೂ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಬಂದಿದ್ದೀನಿ. ಇದರ ಮುಖಾಂತರ ನನಗೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ನನಗಾಗಿರೋ ಮೋಸನ ಬೇರೆ ಯಾರಿಗೂ ಆಗದಂತೆ ನಿಮ್ಮ ಮೀಡಿಯಾ ಮುಖಾಂತರ ದಯಮಾಡಿ ನಮಗೆ ಸಹಾಯ ಮಾಡಿ. ಖಂಡಿತವಾಗಲೂ ನಿಮ್ಮ ಚಿರ ಋಣಿಯಾಗಿ ಇರುತ್ತೇನೆ.